ವೀಕ್ಷಕರ, ಅಭಿವೃದ್ಧಿ ಅಂತಂದ್ರೆ ನಿರ್ದಯಿ ಏಕಮುಖಿ ಅಸಮತೋಲಿತ ಬೆಳವಣಿಗೆನ ಸುಮ್ಮನೆ ಮನ್ಸಿಗೆ ಬಂದಂಗೆ ಏನೋ ಒಂದು ಮಾಡ್ತಾ ಹೋಗ್ಬಿಡದ ಅದು ಡೆವಲಪ್ಮೆಂಟ್ ಅಂತ ಅನ್ನಿಸ್ಕೊಳತ್ತಾ ಗೊತ್ತಿಲ್ಲ ನಂಗೆ. ಡೆವಲಪ್ಮೆಂಟ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ನಾನು ಐ ಆಮ್ ನಾಟ್ ಆಂಟಿ ಡೆವಲಪ್ಮೆಂಟ್. ಅಭಿವೃದ್ಧಿ ಬೇಕು ನಮಗೆ ಡೆಫಿನೆಟ್ಲಿ. ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇದ್ದಾಗ 25 ವರ್ಷ ಡೌನ್ ದ ಲೈನ್ ನೀವು ನೋಡಿದ್ರೆ ಬೆಂಗಳೂರು ಗ್ಲೋಬಲಿ ಈಗಾಗಲೇ ಒಂದು ಬಹಳ ಪ್ರಮುಖವಾದಂತ ನಗರ. ಸೌತ್ ಬೆಂಗಳೂರಿಗೆ ಏರ್ಪೋರ್ಟ್ ಬೇಕು ಅನ್ಡೌಟೆಡ್ಲಿ. ಆದ್ರೆ ಹೇಗೆ ಪ್ರತಿಯೊಂದು ಅಭಿವೃದ್ಧಿನೂ ಹೇಗ್ ಮಾಡ್ಬೇಕು ನಾವು ಅನ್ನೋದು ಒಂದು ಪ್ರಶ್ನೆ. ಅದರ ದೂರದೃಷ್ಟಿ ಹೇಗಿರಬೇಕು, ಅದರ ಕಾರ್ಯಯೋಜನೆ ಯಾವ ರೀತಿನಲ್ಲಿ ಇರಬೇಕು, ಆಲೋಚನೆಗಳು ಯಾವ ರೀತಿನಲ್ಲಿ ಇರಬೇಕು ಅನ್ನುವಂಥದ್ದು, ಎಕ್ಸಿಕ್ಯೂಷನ್ ಯಾವ ರೀತಿನಲ್ಲಿ ಇರಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ ವೀಕ್ಷಕರೇ. ಎಂದಿನಂತೆ ರಿಪಬ್ಲಿಕ್ ಕನ್ನಡ ಇಸ್ ಅ ಟೂ ವೇ ಮೀಡಿಯಾ. ನೀವೇನ್ ಮಾತಾಡ್ತೀರಾ, ನೀವೇನ್ ಹೇಳ್ತೀರಾ, ನಿಮ್ಮ ಅಭಿಪ್ರಾಯ ಏನು, ಅದಕ್ಕೆ ಬಹಳ ಮನ್ನಣೆಯನ್ನ ಕೊಡ್ತೀವಿ ನಾವು. ಯಾಕಂತಂದ್ರೆ ನಾವು ರಂಜಿತ್ ಎಂದಿನಂತೆ ಜನ ನಮ್ಗಿಂತ ಬುದ್ಧಿವಂತರು ಅಂತ ನಂಬ್ತೀವಿ ನಾವು. ಈಗ ಸರ್ಕಾರಗಳಿಗೆ ರಂಜಿತ್ ಭೂ ಸ್ವಾಧೀನ ಅನ್ನೋದು ಬಹಳ ದೊಡ್ಡ ಒಂದು ಟಾಸ್ಕ್ ಅಂತ ಅಂದ್ಕೊಂಡಿದ್ದಾರೆ. ಆಕ್ಚುಲಿ ದೊಡ್ಡ ಟಾಸ್ಕ್ ಭೂ ಸ್ವಾಧೀನ ಅಲ್ಲ. ನೀವ್ ಏನೋ ಒಂದು ಮಾಡಿ ರೈತರನ್ನ ಒಕ್ಕಲೆಬ್ಬಿಸ್ತೀರಾ, ಅದೇನ್ ದೊಡ್ಡ ವಿಷಯ ಅಲ್ಲ. ಆಮಿಷ ತೋರಿಸ್ತೀರಾ, ಇಲ್ಲ ಏನೋ ಒಂದು ಮಾಡ್ತೀರಾ, ಎಕ್ಸಾಕ್ಟ್ಲಿ. ದೊಡ್ಡ ಟಾಸ್ಕ್ ಯಾವ್ದು ಅಂತಂದ್ರೆ ವಾಪಸ್ ಆ ಕಲ್ಟಿವೇಟೆಡ್ ಲ್ಯಾಂಡ್ ಅನ್ನ ಕಾಂಪನ್ಸೇಟ್ ಮಾಡೋದಿದೆಯಲ್ಲ, ಅಂದ್ರೆ ಬೇರೆ ಕಡೆ ಕೃಷಿ ಭೂಮಿನ ಡೆವಲಪ್ ಮಾಡಕ್ಕಾಗತ್ತಾ? ಎಲ್ಲೋ ಬಯಲು ಪ್ರದೇಶನೋ ಅಥವಾ ಉತ್ತರ ಕರ್ನಾಟಕದಲ್ಲೋ ಮತ್ತೊಂದು ಕಡೆನೋ ಅರಣ್ಯನ ಡೆವಲಪ್ ಮಾಡ್ತೀರಾ ನೀವು? 9,000 ಎಕರೆ ನೀವು 4 ವರ್ಷದಲ್ಲಿ ಭೂಸ್ವಾಧೀನ ಮಾಡ್ಕೊಂಡ್ಬಿಡ್ತೀರಾ. ಅದೇ 4 ವರ್ಷ ಬೇಡ, ನೀವು 40 ವರ್ಷದಲ್ಲೂ ಕೂಡ 9,000 ಎಕರೆ ನಿಮ್ ಕೃಷಿ ಭೂಮಿ ಮಾಡಕ್ ಸಾಧ್ಯವೇ ಇಲ್ಲ ಅಲ್ವಾ? ದಟ್ ಈಸ್ ಅ ಲಾಸ್. ಜನ ಕಾಲ್ ಮಾಡ್ಲಿ, ವೀಕ್ಷಕರೇ ಕರೆ ಮಾಡಿ, ನೀವು ಕೂಡ ಮಾತಾಡೋಣ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳೋಣ. ಕರೆ ಮಾಡಿ, ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ಹಾಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಎಕ್ಸ್ ಖಾತೆಯಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಡಬಹುದಾಗಿದೆ. ಇನ್ನು ನಾವು ಗಮನಿಸ್ತಾ ಹೋದಂಗೆ ಈ ಭೂಸ್ವಾಧೀನ ಸರ್ಕಾರ ಹೇಗೆ ಇದನ್ನ ಹ್ಯಾಂಡಲ್ ಮಾಡುತ್ತೆ ಅನ್ನೋದೇ ಈಗಿರುವಂತ ಕುತೂಹಲ. ಹೊಸ ಏರ್ಪೋರ್ಟ್ಗೆ ಕೆರೆಚೂಡನಹಳ್ಳಿಯಲ್ಲಿ ಸರ್ಕಾರ ಜಾಗವನ್ನ ಗುರುತು ಮಾಡಿದೆ. ಈಗಾಗಲೇ ಸಿಂಗಾಪುರದ ಕಂಪನಿಯೊಂದು ಸರ್ವೆ ಕಾರ್ಯ ಕೂಡ ನಡೆಸ್ತಾ ಇದೆ. ಈ ಬಗೆಗೆ ನಮ್ಮ ಪ್ರತಿನಿಧಿ ಅಲ್ಲಿ ಹೋಗಿ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನ 2ನೇ ಏರ್ಪೋರ್ಟ್ ಇದೀಗ ಕನಕಪುರ ರಸ್ತೆಯ ಚೂಡಹಳ್ಳಿ ಭಾಗದಲ್ಲಿ ನಡೆದಿದೆ. ಈ ಒಂದು ಭಾಗದಲ್ಲಿ ಈಗ ಸರ್ವೆ ಕಾರ್ಯ ಆರಂಭವಾಗಿದೆ. ದೃಶ್ಯಗಳು ನೋಡ್ತಿರ್ಬೋದು, ಸರ್ವೆ ಸಹ ಮಾಡ್ತಿದ್ರೆ ಇಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಬಂದು, ಯಾಕಂದ್ರೆ ಈ ಒಂದು ಭಾಗದಲ್ಲಿ 2ನೇ ಏರ್ಪೋರ್ಟ್ ಮಾಡೋದಕ್ಕೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಯಾಕಂದ್ರೆ ಇಲ್ಲಿಂದ ಕನಕಪುರಕ್ಕೆ 30 ಕಿಲೋಮೀಟರ್ ಆಗುತ್ತೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಸರ್ವೆ ಕಾರ್ಯ ಮಾಡ್ತಿದ್ರೆ ಇಲ್ಲಿ ಅಧಿಕಾರಿಗಳು ಸಹ ಬಂದಿದ್ದಾರೆ. ಸರ್ ನಮಸ್ತೆ, ಇಲ್ಲಿ ಸರ್ವೆ ಕಾರ್ಯ ಮಾಡ್ತಿದ್ರೆ ಹೇಗೆ ಅಂತ? हिंदी में बात कीजिए. सर्वे कार्य क्या है? ये एयरपोर्ट के लिए सर. एयरपोर्ट के. ओके. ग्रीन फील्ड के लिए. ಗ್ರೀನ್ ಫೀಲ್ಡ್ ಗೆ. ಓಕೆ ಸರ್ ನಮಸ್ತೆ, ಇಲ್ಲಿ ಸರ್ವೆ ಮಾಡ್ತಿದ್ರ ತಾವು? ಹೌದು, ಸರ್ವೆ ಮಾಡ್ತಾ ಇದೀವಿ. ಓಕೆ. ಏನು ಕಾರಣ ಬಂದು ಗ್ರೀನ್ ಝೋನ್ ಏರಿಯಾ ಅಂತ ಹೇಳಿ, ಗ್ರೀನ್ ಏರ್ಪೋರ್ಟ್ ಗ್ರೀನ್ ಲ್ಯಾಂಡ್ ಅಂತ ಹೇಳಿ ಮಾಡ್ತೇವೆ. ನಮಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅಷ್ಟೇನೆ, ಏರ್ಪೋರ್ಟ್ ಗ್ರೀನ್ ಲ್ಯಾಂಡ್ ಅಂತ ಬಂದಿದೆ. ಓಕೆ. ಪರ್ಮಿಷನ್ ಸಿಕ್ಕಿದೆ, ಸೊ ನಾವು ಸರ್ವೆ ಮಾಡ್ತಾ ಇದೀವಿ. ಈಗ ಎಷ್ಟು ಭಾಗದಲ್ಲಿ ಮಾಡಿದ್ರಿ ಸರ್ವೆ? ಈಗ ಈ ಒಂದು ಭಾಗದಲ್ಲಿ ಏರಿಯಾ ಹೆಸರುಗಳೆಲ್ಲ ಗೊತ್ತಿಲ್ಲ. ಇಲ್ಲೊಂದ್ 2-3 ಏರಿಯಾ ಅಂದ್ರೆ ನಮ್ಗೆ ಕೊಟ್ಟಿರೋ KML ಪ್ರಕಾರ 3 KML ಕೊಟ್ಟಿದ್ದಾರೆ. 3ರಲ್ಲಿ 2 ಕಂಪ್ಲೀಟ್ ಮಾಡ್ತಾ ಇದೀವಿ, 3ನೇದೊಂದು ಬಾಕಿ ಇದೆ. 2ನೇ ಏರ್ಪೋರ್ಟ್ ಇಲ್ಲಿ ಆಗುತ್ತೆ ಅಂತ ಹೇಳಲಾಗ್ತಿದೆ. ಗೊತ್ತಾಯ್ತು, ಎಲ್ಲರೂ ಅದನ್ನೇ ಹೇಳ್ತಾ ಇದಾರೆ, ಬಟ್ ನಮಗೆ ಕನ್ಫರ್ಮೇಶನ್ ಏನಿಲ್ಲ. ನಾವು ನಿಮ್ಗೆ ಸರ್ವೆ ಮಾಡಂತ ಇದ್ದೀನಿ, ಸರ್ವೆ ಮಾಡಿದ್ರೆ ಮಾಡಿ ಕೊಡಿ, ಡಾಟಾ ಕೊಡಿ ಅಂತ ಹೇಳಿದ್ದಾರೆ, ಮಾಡ್ಕೊಡ್ತೀವಿ ಅಷ್ಟೇ. ನೋಡಿ, ಸರ್ವೆ ಮಾಡಿ ಅಂತ ಡಾಟಾ ಕೊಡಿ ಅಂತ ಸಿಬ್ಬಂದಿಗಳಿದ್ದಾರೆ. ಹೀಗಾಗಿ ಸರ್ವೆ ಸಿಬ್ಬಂದಿಗಳು ಸರ್ವೆ ಮಾಡ್ತಿದ್ರೆ ಎಲ್ಲ ಪರಿಸರವನ್ನ, ಈಗ ಎಲ್ಲೆಲ್ಲಿ ಜಾಸ್ತಿ ಪರಿಸರ ಇದೆ, ಎಲ್ಲೆಲ್ಲಿ ಗ್ರೀನ್ ಲ್ಯಾಂಡ್ ಇದೆ, ಎಲ್ಲವನ್ನ ಈಗ ಸರ್ವೆ ಕಾರ್ಯ ಸಹ ಮಾಡ್ತಿದ್ದಾರೆ. ಬಟ್ ರೈತರು ಮಾತ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಭಾಗದಲ್ಲಿ ಏರ್ಪೋರ್ಟ್ ಆಗಬಾರದು ಎಂಬುದು ರೈತರ ವಿರೋಧವಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತೊಂದು ಹಂತದ ಹೋರಾಟ ನಡೀಬಹುದು ಈ ಒಂದು ಭಾಗದಲ್ಲಿ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೈಟ್, ಜನಗಳು ಕರೆ ಮಾಡ್ತಾ ಇದ್ದಾರೆ. ವೆಂಕಟಾಚಲಪತಿ ಅಂತ ಕೋಲಾರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ವೆಂಕಟಾಚಲಪತಿ ಅವರು, ಏನ್ ಹೇಳಕ್ ಬಯಸ್ತೀರಿ? ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ ಸರ್. ನಮ್ಮ ಕೋಲಾರ ಜಿಲ್ಲೆ ಕೆಜಿಎಫ್ ಗೋಲ್ಡ್ ಫೀಲ್ಡ್ ಅಲ್ಲಿ ಬೇಕಾದಷ್ಟು ಬರ್ಡ್ ಲ್ಯಾಂಡ್ ಇದೆ. ಇಲ್ಲೆಲ್ಲ ಮಾಡ್ಬೋದು. ಈ ಖಾಲಿ ಜಾಗನೇ ಇದೆ BGML, 1,000 ಎಕರೆ ವೇಸ್ಟ್ ಲ್ಯಾಂಡ್ ಅಂತ ಕಡೆ ಮಾಡೋದು. ಅದೆಲ್ಲ ಇದು ಒಳ್ಳೆ ಅಭಿವೃದ್ಧಿ ಆಗಿರೋದು. ವ್ಯವಸಾಯ ಮಾಡೋಂತ ಜಮೀನು ಬಿಟ್ಟು ಮಾಡಬಹುದಲ್ಲ ಅಂತ. ನಿಜ, ಅದು ಒಂದು ಸರಿಯಾದ ಆಲೋಚನೆ. ಅದು ಕೂಡ ಒಂದು ಒಳ್ಳೆ ಆಯ್ಕೆ, ಒಳ್ಳೆ ಒಂದು ವಿಚಾರ. ಥ್ಯಾಂಕ್ ಯು ವೆಂಕಟಾಚಲಪತಿ. ಎಸ್ ಪ್ಲೀಸ್ ಗೋ ಅಹೆಡ್. ಎಕರೆ ಇದೆ ಇಲ್ಲಿ, 1,000 ಎಕರೆ ಖಾಲಿ ಇದೆ. ಅದ್ರಲ್ಲೇನು ಬೆಳೆನೂ ಆಗಲ್ಲ, ಬರ್ಡ್ ಭೂಮಿ. ಓಕೆ, ಇದ್ರ ಬಗ್ಗೆನೂ ಗಮನ ಹರಿಸಬಹುದಲ್ಲ ಸರ್ಕಾರ? ರೈಟ್.
ತಾವ್ ಹೇಳ್ತಾ ಇದ್ದೀರಾ, ಧನ್ಯವಾದಗಳು ರಿಪಬ್ಲಿಕ್ನೊಂದಿಗೆ ಮಾತನಾಡಿದಕ್ಕೆ. ಆದ್ರೆ ಇವ್ರಿಗೆ ಇಲ್ಲಿ ಈ ಕಡೆ ಸೌತ್ ಬೆಂಗಳೂರಲ್ಲೇ ಆಗ್ಬೇಕು. ಬಿಸ್ನೆಸ್ ಅಲ್ಲಿ ಬರಲ್ಲ ಅಂತ, ಬಿಸ್ನೆಸ್ ಪೀಪಲ್ ಅಲ್ಲಿ ಬರಲ್ಲ ಅಂತ, ಅಲ್ಲಿ ಮಾಡಿದ್ರೆ ಅಲ್ಲಿ ಬರಲ್ಲ ಅಂತ ಇವರ ಅಬ್ಜೆಕ್ಷನ್. ಕರೆಕ್ಟ್. ಈ ಕಡೆ ಮಾಡಿದ್ರೆ ಮಾತ್ರ ಬರ್ತಾರೆ ಅಂತ. ಮತ್ತೊಬ್ರು ಬಾಲಚಂದ್ರ ಗೌಡ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಬೆಂಗಳೂರಿನಲ್ಲಿ ಮತ್ತೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡೋದ್ರ ಬಗ್ಗೆ ಈಗ ಚರ್ಚೆ ಇದೆ. ಡಿ.ಕೆ. ಶಿವಕುಮಾರ್ ಈ ಸಂಬಂಧ ಒಲವು ಹೊಂದಿದ್ದಾರೆ. ತಮ್ಮ ಅಭಿಪ್ರಾಯ ಏನು ಮೊದಲಿಗೆ? ಸರ್, ನಾನು ಅದರ ಒಲವು ಮತ್ತೆ ಎರಡು ಆಪ್ಷನ್ ಹೇಳ್ತೀನಿ. ನಾವು ಇಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮೈಸೂರು ಮತ್ತೆ ಮಂಡ್ಯ ಸೈಡ್, ಹಾಸನ ಸೈಡ್ ಡೆವಲಪ್ ಆಗುತ್ತೆ. ಫಸ್ಟ್ ಏರ್ಪೋರ್ಟೇ ಇಲ್ಲಿ ಮಾಡ್ಬೇಕಾಗಿತ್ತು ಬಿಡದಿಲಿ. ಸೊ ಯಾಕಂದ್ರೆ ನನಗೆ ಟ್ಯಾಕ್ಸಿ ಡ್ರೈವರ್ ಆಗಿದೆ ಬೆಂಗಳೂರಲ್ಲಿ. ಕರೋನಾ ಆದ್ಮೇಲೆ ನಾನು ವಾಪಸ್ ಹಳ್ಳಿಗೆ ಬಂದು ವ್ಯವಸಾಯ ಮಾಡ್ತಾ ಇದ್ದೀನಿ. ಸೊ ಏನು ಅಂದ್ರೆ ಏರ್ಪೋರ್ಟ್ ಇಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬೆಂಗಳೂರು ಸೌತ್ ಅಂತ ಅಲ್ಲ, ನಮ್ಮೂರು ಕಾಂಪಿಟೇಷನ್ ಟು ಈಗ ನಾವು ಕಾಂಪಿಟೇಟ್ ಮಾಡೋಕೆ ಹೊಸೂರು ಇಂಡಸ್ಟ್ರಿಯಲ್ ಏರಿಯಾಗೆ ಏನಾಗುತ್ತೆ ಅಂದ್ರೆ ಅವರು ಅಲ್ಲೊಂದು ಏನಾದ್ರು ಅಕಸ್ಮಾತ್ ಅವ್ರಿಗೆ ಏರ್ಪೋರ್ಟ್ ಪರ್ಮಿಷನ್ ಸಿಕ್ತು ಅಂದ್ರೆ ಅವ್ರು ಏರ್ಪೋರ್ಟ್ ಮಾಡಿದ್ರೆ ಬೆಂಗಳೂರು ಜನ ನೀವೇ ವಿವಿಧ ಕ್ಯಾಲ್ಕುಲೇಟ್ ಸರ್, ಎಲೆಕ್ಟ್ರಾನಿಕ್ ಸಿಟಿಯವರು ಅರ್ಧ ಗಂಟೆ ಹೊರಟೋಗ್ಬಿಡ್ತಾರೆ ಅಲ್ಲಿಗೆ. ಆಗ ಯಾರು ಕೂಡ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ಬರಕ್ಕೆ ಇಷ್ಟಪಡಲ್ಲ. ಸೊ ಏರ್ಪೋರ್ಟ್ ಬೆಂಗಳೂರು ಸೌತ್ ಒಂದು ಬೇಕೇ ಬೇಕು ಸರ್. ಅದರ ಜೊತೆಗೆ ನಾನು ಕಾಲ್ ಮಾಡಿದ ಉದ್ದೇಶ ಏನು ಅಂದ್ರೆ ಭೂ ಸ್ವಾಧೀನ ನಡೀತಿದೆಯಲ್ಲ ಬಿಡಿದಿದ್ದು ಸರ್, ಅದು ಅನ್ನೆಸೆಸರಿ ಮಾಡೋ ಅವಶ್ಯಕತೆ ಇಲ್ಲ ಸರ್. ಸರ್ ಕಲಬುರ್ಗಿ, ನಾನು ಟ್ಯಾಕ್ಸಿ ಡ್ರೈವರ್ ಸರ್, ಕಲಬುರ್ಗಿ ಎಲ್ಲ ನೋಡಿದೀನಿ ಸರ್, ಡೆವಲಪ್ ಮಾಡ್ಬೇಕು. ನಾವು ಯಾವ ಜನರೇಷನ್ ಅಲ್ಲಿ ಇದ್ದೀವಿ ಅಂದ್ರೆ ಮೈಸೂರು ಮಹಾರಾಜ ನಾವೇ ಜನರೇಷನ್ ಇರ್ತೀವಿ ನಮಗೂ ಗೊತ್ತಿಲ್ಲ, ಶ್ರೀರಂಪಣ್ಣದರು. ಬಟ್ ಆ ಕಡೆ ಜನಗಳನ್ನ ನೋಡಿದಾಗ ನಮ್ಗೆ ಕರ್ಮ ಅನ್ಸುತ್ತೆ ಸರ್ ಜೀವನ. ಕರೆಕ್ಟ್ ಸರ್, ಕರೆಕ್ಟ್. ಅದ್ರ ವಿಚಾರ ಈಗ ಚರ್ಚೆಯಲ್ಲಿದೆ. ಸರ್ಕಾರವು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಥ್ಯಾಂಕ್ ಯು ನಮ್ಮ ಜೊತೆ ತಾವು ಮಾತಾಡಿದಕ್ಕೆ. ಮಲ್ಲೇಶ್ವರಂನಿಂದ ಅರ್ಜುನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅರ್ಜುನ್ ಅವರೇ. ನಮಸ್ಕಾರ ಮೇಡಮ್. ಏನ್ ಸರ್ ನಮಸ್ಕಾರ. ಹೇಳಿ. ಬೆಂಗಳೂರಿಂದ ಹೇಳಿ. ಇವ್ರಿಗೆ ಇದು ಏರ್ಪೋರ್ಟ್ ಬಗ್ಗೆ ಬರ್ತಾ ಇದೆ. ಏನಪ್ಪಾ ಅಂತಂದ್ರೆ ಇವ್ರಿಗೆ ರೋಡಿನ ಒಂದೇ ಒಂದು ರೋಡ್ ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ. ಎಕ್ಸಾಕ್ಟ್ಲಿ. ಇವ್ರಿಗೆ ಬೆಂಗಳೂರಲ್ಲಿ ಇರುವಂತ ಸಮಸ್ಯೆಗಳು ಒಂದು ಗೊತ್ತಿಲ್ಲ. ಸುಮ್ನೆ ರೌಂಡ್ಸ್ ಅದ್ ಮಾಡ್ತಿದೀವಿ ಇದ್ ಮಾಡ್ತಿದೀವಿ ಅಂತ ನಿಮ್ಮ ಮೂಲಕ ಅವ್ರು ಬರೀ ಒಂದು ಪ್ಯಾಷನ್ ಆಗಿ ಓಡಾಡ್ತಿದಾರೆ ಅಷ್ಟೇ. ಅವರಿಗೆ ಬೆಂಗಳೂರಲ್ಲಿರುವಂತ ಒಂದು ಗುಂಡಿ ಮುಚ್ಚುವ ಯೋಗ್ಯತೆ ಇಲ್ಲ. ಇಲ್ಲಿಂದ ಆಚೆ ಹೋಗಿ ಬಿಡದಿ ಟೌನ್ಶಿಪ್ ಅಂತಾರೆ. ನೋಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಅಲ್ಲಿ ನಾವು ಏರ್ಪೋರ್ಟ್ ಮಾಡ್ತೀವಿ ಅಂತಾರೆ. ಇವ್ರು ಮಾಡ್ತಾ ಇರುವಂತ ಕೆಲಸಗಳೆಲ್ಲ ಏನಿದೆ ಗೊತ್ತಾ ಮೇಡಮ್, ಇದು ಪಕ್ಕಾ ರಿಯಲ್ಗಳು ಮಾತಾಡ್ಕೊಂಡಿದ್ದಾರೆ. ಅಲ್ಲಿನ ರಿಯಲ್ ಎಸ್ಟೇಟ್ಗೆ ಉದ್ಧಾರ ಆಗೋಕೆ ಇವ್ರ ಯೋಚನೆ ಅಷ್ಟೇ. ರೈತರು ಬೇಕಾಗಿಲ್ಲ, ರೈತರ ಸಂಪಾದನೆ ಅಲ್ಲ, ಅವರು ಬೆಳೆದಂತ ಪದಾರ್ಥದಿಂದನೇ ನಾವು ಇವತ್ತು ಊಟ ಮಾಡೋದು. ರೈತ ಒಬ್ಬ ಒಂದು ವರ್ಷ ಅವನಿಗೋಸ್ಕರ ದುಡ್ಕೊಂಡು ಏನಾದ್ರು ನಮ್ಗಿಲ್ಲ ಅಂದ್ರೆ ಬೆಂಗಳೂರಲ್ಲಿ ನಾವಿದೀವಲ್ಲ ಮೇಡಮ್, ಊಟ ಇಲ್ದಿರ ಅಲಿಬೇಕಾಗತ್ತೆ. ಇವರು ಎಲೆಕ್ಷನ್ ರಾಜಕೀಯ ಅಂತೆಲ್ಲ ಬಿಟ್ಟು ಫಸ್ಟ್ ಜನ ಬಗ್ಗೆ ಯೋಚನೆ ಮಾಡ್ಬೇಕು. ಇವರು ಬೆಂಗಳೂರು ಉದ್ಧಾರ ಮಾಡ್ಲಿ, ದಕ್ಷಿಣ ಅದು ಇದು ಓಕೆ. ಒಂದು ಕಾಲದಲ್ಲಿ ಅದು ನೆಲಮಂಗಲದಲ್ಲಿ ಇವರು ಸೊಂಡೆಗೊಪ್ಪ ರೌಂಡಿಂಗ್ ಎಲ್ಲ ಪ್ಲಾನ್ ಮಾಡ್ತಿದ್ರು. ಯಾವಾಗ ಡಿ.ಕೆ. ಸಾಹೇಬ್ರು ಬಂದ್ರು ಅವರು ಅವ್ರ ಹತ್ರ ಇರುವಂತ ಎಲ್ಲಾ ಕಡೆನೂ ಉದ್ಧಾರ ಮಾಡ್ತೀನಿ ಅಂತ ಓಡಾಡ್ತಿದ್ದಾರೆ. ನಾನು ಸಿಎಂ ಆದ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಹೇಳ್ಕೊಳ್ಳೋದು ಏನಂದ್ರೆ, ಸರ್ ಫಸ್ಟ್ ಬೆಂಗಳೂರಲ್ಲಿ ಹಳ್ಳಾದಿಗಳು ನೋಡಿ, ಕಷ್ಟಗಳೇನಿದೆ, 1000 ಕೋಟಿ 2000 ಕೋಟಿ 3000 ಕೋಟಿ ಅಂತಾರಲ್ಲ ಮೇಡಮ್, ಅದಷ್ಟನ್ನು ನಮ್ಮ ಟ್ಯಾಕ್ಸ್. ಅವ್ರು ಯಾರು ಮನೆಯಲ್ಲಿ ತರಲ್ಲ ಮೇಡಮ್. ಅದನ್ನ ಮುಖ್ಯವಾಗಿ ಹೆಂಗೆ ಉಪಯೋಗಿಸ್ಕೋಬೇಕು ಅಂತ ಮಾಡ್ಲಿ. ಹಾಗೆ ಈಗ ಬೆಲೆ ಜಾಸ್ತಿ. ಥ್ಯಾಂಕ್ ಯು ಅರ್ಜುನ್ ಅವರೇ, ವೆರಿ ವೆರಿ ಸೆನ್ಸಿಬಲ್. ನಿಂಗಪ್ಪ ಅನ್ನೋರು ಕರೆ ಮಾಡಿದ್ದಾರೆ ಹರಪನಹಳ್ಳಿಯಿಂದ. ಲಿಂಗಪ್ಪ ಅವರೇ ನಮಸ್ಕಾರ. ನಿಂಗಪ್ಪ ಅವರೇ ಟಿವಿ ನೋಡಿ ಮಾತಾಡ್ಬೇಡಿ. ನಮಸ್ಕಾರ. ಓಕೆ, ಸಂಪರ್ಕ ಕಟ್ ಆಗಿದೆ.